ನಮಸ್ಕಾರ. ಇವತ್ ನಾವು ಭಾರತದ ಸಂವಿಧಾನದ ಒಂದು ಬಹಳಾನೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇನಪ್ಪಾ ಅಂದ್ರೆ, ಒಂದು ಬೃಹತ್ ರಾಷ್ಟ್ರದ ಪ್ರಜೆ ಆಗೋದು ಅಂದ್ರೆ ಏನು, ಅದಕ್ಕೆ ಮೂಲ ನಿಯಮಗಳೇನು ಅನ್ನೋದ್ರ ಬಗ್ಗೆ. ಬನ್ನಿ ಈ ಕುತೂಹಲಕಾರಿ ವಿಚಾರವನ್ನ ಒಟ್ಟಿಗೇ ತಿಳಿದುಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ. 1950ನೇ ಇಸ್ವಿ, ದೇಶ ವಿಭಜನೆಯಾಗಿ ಕೆಲವೇ ವರ್ಷಗಳು ಕಳೆದಿವೆ. ಎಲ್ಲೆಲ್ಲೂ ಒಂದ್ ರೀತಿ ಗೊಂದಲದ ವಾತಾವರಣ. ಇಂಥ ಸಮಯದಲ್ಲಿ ಭಾರತೀಯ ಪ್ರಜೆ ಅಂದ್ರೆ ಯಾರು ಅಂತ ನಿಖರವಾಗಿ ಹೇಳೋದು ತುಂಬಾನೇ ದೊಡ್ಡ ಸವಾಲಾಗಿತ್ತು ಅಲ್ವಾ? ನಮ್ಮ ಸಂವಿಧಾನ ಈ ಸವಾಲನ್ನು ಹೇಗೆ ಎದುರಿಸಿತು ಅಂತ ನೋಡೋಣ ಬನ್ನಿ. ನೋಡಿ, ವಿಭಜನೆಯಿಂದಾಗಿ ಲಕ್ಷಾಂತರ ಜನರು ತಮ್ಮ ಮನೆಮಠಗಳನ್ನ ಬಿಟ್ಟು ಗಡಿ ದಾಟಬೇಕಾಯ್ತು. ಈ ಗದ್ದಲದಲ್ಲಿ ಯಾರು ಭಾರತದ ಪ್ರಜೆ, ಯಾರು ಅಲ್ಲ ಅಂತ ನಿರ್ಧರಿಸೋದು ಹೇಗೆ? ಸರಿ, ಇದಕ್ಕಾಗಿಯೇ ನಮ್ಮ ಸಂವಿಧಾನ ರಚನಾಕಾರರು 3 ಪ್ರಮುಖ ವಿಧಿಗಳನ್ನ ಅಂದ್ರೆ ಆರ್ಟಿಕಲ್ಸ್ ಅನ್ನ ರೂಪಿಸಿದ್ರು. ಅದೇ ವಿಧಿ 5, 6 ಮತ್ತು 7. ಸರಿ, ಮೊಟ್ಟಮೊದಲನೇ ನಿಯಮ ಭಾರತದ ಗಡಿಯೊಳಗೆ ಆಗ್ಲೇ ವಾಸವಿದ್ದ ಬಹುಸಂಖ್ಯಾತ ಜನರಿಗಾಗಿತ್ತು. ಇದನ್ನೇ ಸಂವಿಧಾನದ ವಿಧಿ 5 ಹೇಳೋದು. ಇಲ್ಲಿ ನಿವಾಸ ಅಥವಾ ಇಂಗ್ಲಿಷ್ನಲ್ಲಿ ಡೊಮಿಸೈಲ್ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಿದ್ರೆ ಈ ನಿವಾಸ ಅಥವಾ ಡೊಮಿಸೈಲ್ ಅಂದ್ರೆ ನಿಜವಾಗ್ಲೂ ಏನು? ಇದು ಸುಮ್ಮನೆ ಎಲ್ಲೋ ವಾಸ ಮಾಡುವ ಸ್ಥಳ ಅಲ್ಲ. ಒಬ್ಬ ವ್ಯಕ್ತಿ ಯಾವ ಜಾಗವನ್ನು ತನ್ನ ಶಾಶ್ವತವಾದ ಮುಖ್ಯವಾದ ಮನೆ ಅಂತ ಪರಿಗಣಿಸ್ತಾನೋ ಅದೇ ನಿವಾಸ. ಪೌರತ್ವವನ್ನು ನಿರ್ಧರಿಸುವಲ್ಲಿ ಇದು ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆಯಾಗಿತ್ತು. ಓಕೆ, ಒಮ್ಮೆ ಒಬ್ಬ ವ್ಯಕ್ತಿಯ ನಿವಾಸ ಭಾರತ ಅಂತ ನಿರ್ಧಾರ ಆದ್ರೆ, ಪೌರತ್ವ ಪಡೆಯೋಕೆ ಈ 3ರಲ್ಲಿ ಯಾವುದಾದರೂ ಒಂದು ಷರತ್ತು ಪೂರೈಸಿದ್ರೆ ಸಾಕಿತ್ತು. ಒಂದು, ಅವರು ಭಾರತದಲ್ಲೇ ಹುಟ್ಟಿರಬೇಕು. ಇಲ್ಲವೇ ಅವರ ತಂದೆ ತಾಯಿಯಲ್ಲಿ ಯಾರಾದರೂ ಒಬ್ರು ಭಾರತದಲ್ಲಿ ಹುಟ್ಟಿರಬೇಕು. ಅಥವಾ ಸಂವಿಧಾನ ಜಾರಿ ಆಗೋಕೆ 5 ವರ್ಷ ಮುಂಚೆಯಿಂದ ಭಾರತದಲ್ಲೇ ವಾಸವಿರಬೇಕು. ಸಿಂಪಲ್ ಅಲ್ವಾ? ಆದ್ರೆ ಕಥೆ ಇಷ್ಟಕ್ಕೆ ಮುಗೀಲಿಲ್ಲ. ವಿಭಜನೆಯಿಂದಾಗಿ ಗಡಿ ದಾಟಿ ಬಂದವರ ಸಂಗತಿ ಏನು? ಅವರ ಪೌರತ್ವದ ಬಗ್ಗೆ ನಮ್ಮ ಸಂವಿಧಾನ ಏನ್ ಹೇಳುತ್ತೆ? ಇಲ್ಲೇ ಆರ್ಟಿಕಲ್ 6 ಮತ್ತು 7 ಚಿತ್ರಕ್ಕೆ ಬರೋದು. ಈ ಸಂಕೀರ್ಣ ಸಮಸ್ಯೆಯನ್ನ ಅವು ಹೇಗೆ ನಿಭಾಯಿಸಿದ್ವು ಅಂತ ನೋಡೋಣ. ನೋಡಿ, ಸಂವಿಧಾನವು ವಲಸೆಯನ್ನು 2 ಭಾಗಗಳಾಗಿ ನೋಡಿತು. ಒಂದು, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು. ಇನ್ನೊಂದು, ಭಾರತದಿಂದ ಪಾಕಿಸ್ತಾನಕ್ಕೆ ಹೋದವರು. ಇದಕ್ಕಾಗಿಯೇ ವಿಧಿ 6 ಮತ್ತು ವಿಧಿ 7 ಅಂತ 2 ಬೇರೆ ಬೇರೆ ನಿಯಮಗಳನ್ನ ಮಾಡಲಾಯಿತು. ಮೊದಲು ವಿಧಿ 6ರ ಬಗ್ಗೆ ಮಾತಾಡೋಣ. ಇದು ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದವರಿಗೆ ಪೌರತ್ವ ನೀಡುವ ಬಗ್ಗೆ ಹೇಳುತ್ತೆ. ಆದರೆ ಇಲ್ಲೊಂದು ಕಂಡೀಷನ್ ಇತ್ತು. ಏನಂದ್ರೆ, ಅವರಾಗ್ಲಿ, ಅವರ ತಂದೆ ತಾಯಿಯಾಗ್ಲಿ ಅಥವಾ ಅಜ್ಜ ಅಜ್ಜಿಯಾಗ್ಲಿ ಅವಿಭಜಿತ ಭಾರತದಲ್ಲಿ ಹುಟ್ಟಿರಬೇಕಿತ್ತು. ಇಲ್ಲಿ ಜುಲೈ 19, 1948 ಅನ್ನೋದು ಒಂದು ಬಹಳ ಮುಖ್ಯವಾದ ದಿನಾಂಕ. ಯಾಕಂದ್ರೆ ಈ ದಿನಾಂಕಕ್ಕಿಂತ ಮುಂಚೆ ಭಾರತಕ್ಕೆ ಬಂದವರಿಗೆ ಪೌರತ್ವ ಪಡೆಯೋದು ಸ್ವಲ್ಪ ಸುಲಭವಾಗಿತ್ತು. ಅವರು ಭಾರತದಲ್ಲಿ ವಾಸವಾಗಿದ್ರೆ ಸಾಕಿತ್ತು. ಆದರೆ ಆ ದಿನಾಂಕದಂದು ಅಥವಾ ನಂತರ ಬಂದವರು ಕನಿಷ್ಠ 6 ತಿಂಗಳು ಭಾರತದಲ್ಲಿ ಇದ್ದು ಆಮೇಲೆ ಪೌರತ್ವಕ್ಕಾಗಿ ಅಧಿಕೃತವಾಗಿ ನೋಂದಣಿ ಮಾಡಿಸ್ಕೋಬೇಕಿತ್ತು. ಹಾಗಿದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದವರ ಕಥೆ ಏನು? ಅವರ ಭಾರತೀಯ ಪೌರತ್ವ ಏನಾಯ್ತು? ಅದು ಕ್ಯಾನ್ಸಲ್ ಆಯ್ತಾ? ಹೌದು, ಇದರ ಬಗ್ಗೆನೇ ವಿಧಿ 7 ಸ್ಪಷ್ಟವಾಗಿ ವಿವರಿಸುತ್ತೆ. ವಿಧಿ 7 ಪ್ರಕಾರ ಮಾರ್ಚ್ 1, 1947ರ ನಂತರ ಯಾರೆಲ್ಲ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ವಲಸೆ ಹೋದ್ರೋ ಅವರನ್ನ ಭಾರತೀಯ ಪ್ರಜೆ ಅಂತ ಪರಿಗಣಿಸಲಾಗುವುದಿಲ್ಲ. ಇದು ತುಂಬಾನೇ ಸ್ಪಷ್ಟವಾದ ನಿಯಮವಾಗಿತ್ತು. ಆದ್ರೆ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ಪಾಕಿಸ್ತಾನಕ್ಕೆ ಹೋದ ವ್ಯಕ್ತಿಯೊಬ್ರು ನಂತರ ಭಾರತ ಸರ್ಕಾರದ ಅಧಿಕೃತ ಪರವಾನಿಗೆ ಅಂದ್ರೆ ಪರ್ಮಿಟ್ ಪಡೆದು ಇಲ್ಲೇ ಶಾಶ್ವತವಾಗಿ ಇರಲು ವಾಪಸ್ ಬಂದ್ರೆ ಆಗ ಅವರಿಗೆ ಮತ್ತೆ ಭಾರತೀಯ ಪ್ರಜೆ ಆಗುವ ಅವಕಾಶ ಇತ್ತು. ಇದು ನಿಜಕ್ಕೂ ಒಂದು ಮಾನವೀಯ ದೃಷ್ಟಿಕೋನದ ನಿರ್ಧಾರವಾಗಿತ್ತು. ಹಾಗಾದ್ರೆ ಈ ಎಲ್ಲಾ ನಿಯಮಗಳಿಂದ ನಮ್ಗೇನ್ ಗೊತ್ತಾಗತ್ತೆ? ಈ ವಿಧಿಗಳು ಹೊಸದಾಗಿ ಹುಟ್ಟಿದ ಭಾರತದ ಭವಿಷ್ಯಕ್ಕೆ ಯಾವ ರೀತಿ ಅಡಿಪಾಯ ಹಾಕಿದ್ವು? ಇದನ್ನೆಲ್ಲ ಒಟ್ಟಿಗೆ ನೋಡಿದಾಗ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ವಿಧಿ 5 ಎಲ್ಲರಿಗೂ ಒಂದು ಸಾಮಾನ್ಯ ನಿಯಮವನ್ನು ಹಾಕಿಕೊಟ್ರೆ, ವಿಧಿ 6 ಮತ್ತು 7 ವಿಭಜನೆಯಿಂದ ಉಂಟಾದ ವಿಶೇಷ ಮತ್ತು ಸಂಕೀರ್ಣ ಪರಿಸ್ಥಿತಿಗಳನ್ನು ನಿಭಾಯಿಸಿದವು. ಇದು ನಮ್ಮ ಸಂವಿಧಾನ ರಚನಾಕಾರರ ದೂರದೃಷ್ಟಿಗೆ ಒಂದು ಅದ್ಭುತ ಉದಾಹರಣೆ. ಕೊನೆಯದಾಗಿ ಒಂದು ಮಾತು. ಈ ವಿಧಿಗಳು ನಮಗೆ ಕಲಿಸುವುದೇನೆಂದರೆ, ಒಂದು ದೇಶ ಅಂದ್ರೆ ಕೇವಲ ನಕ್ಷೆಯಿರೋ ಗಡಿಗಳಲ್ಲ, ಬದಲಿಗೆ ಆ ದೇಶದ ಜನ ಯಾರು ಮತ್ತು ಅವರನ್ನು ಒಟ್ಟಿಗೆ ಹಿಡಿದಿಡುವ ಕಾನೂನುಗಳು ಯಾವುವು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಈ ವಿಶ್ಲೇಷಣೆಯಲ್ಲಿ ಜೊತೆಯಾದಕ್ಕೆ ಧನ್ಯವಾದಗಳು.